ಊರಿನ ಪಕ್ಷಿಗಳ ಜೀವನ ವಿಧಾನ ತುಂಬಾನು ವಿಚಿತ್ರವಾಗಿತ್ತು. ಅವರೆಲ್ಲರೂ ಪ್ರಕೃತಿಯನ್ನು ಹಾಗೆಯೇ ಪ್ರಕೃತಿನ ಚೆನ್ನಾಗಿ ಇಟ್ಕೊಳ್ಳುವ ಸೂರ್ಯನನ್ನ ದೇವರಾಗಿ ಬೇಡ್ಕೊಳ್ತಿದ್ರು. ಅವರ ದಿನಚರ್ಯ ಸೂರ್ಯೋದಯ ಆದಾಗ ಶುರುವಾಗುತ್ತೆ, ಆದ್ರೆ ಅವರು ಊಟ ಮಾಡೋದು ಮಾತ್ರ ಮಧ್ಯರಾತ್ರಿಯಲ್ಲಿ. ದೊಡ್ಡ ಪಕ್ಷಿಗಳು ಎಲ್ರೂ ಕೂಡ ಹಗಲಿಡೀ ಕಠಿಣ ಉಪವಾಸದಲ್ಲಿ ಇರ್ತಾರೆ. ಮಧ್ಯರಾತ್ರಿ 12 ಗಂಟೆ ಆದ್ಮೇಲೆ ಎಲ್ಲ ಪಕ್ಷಿಗಳು ಮನೆ ಹೊರಗಡೆ ಬಂದು ಆಕಾಶದ ಕೆಳಗಡೆ ಚಂದ್ರನ ಬೆಳಕಿನಲ್ಲಿ ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ರು. ಈ ನಿಯಮದ ಮೇಲೆ ಅವ್ರೆಲ್ರಿಗೂ ಕೂಡ ತುಂಬಾನೇ ಗೌರವ ಇತ್ತು. ಆದ್ರೆ ಬೆಳೆಯ ಮಕ್ಕಳಿಂದ ಈ ನಿಯಮಗಳನ್ನ ಪಾಲಿಸಕ್ಕೆ ಆಗೋದಿಲ್ಲ. ಆದ್ರಿಂದ ಈ ನಿಯಮಗಳು ಅವರಿಗೆ ಸರಿ ಬರಲ್ಲ. ಅವರು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಿದ್ರು. ಒಂದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಅಡವಿಯಲ್ಲಿ ಬಿದ್ದ ತಕ್ಷಣ ದೊಡ್ಡ ಪಕ್ಷಿಗಳು ಎಲ್ರೂ ಎದ್ರು. ಅವರು ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಹೋಗಿ ಮನಸಾರೆ ಕಣ್ಮುಗ್ದು ಸೂರ್ಯ ಭಗವಾನಿಗೆ ಪೂಜೆ ಮಾಡಿ ಆಮೇಲೆ ಒಬ್ರತ್ರ ಇನ್ನೊಬ್ರು ಮಾತಾಡ್ಕೊಳ್ತಿದ್ರು. ಅದಕ್ಕಿಂತ ಮುಂಚೆ ಯಾರೂ ಮಾತಾಡ್ಕೊಳ್ಳಲ್ಲ. ಆಮೇಲೆ ದೊಡ್ಡವರು ಎಲ್ರೂ ಕೂಡ ಮನೆಗೆ ಹೋಗಿ ತಮ್ಮ ತಮ್ಮ ಮಕ್ಕಳಿಗೋಸ್ಕರ ಅಡಿಗೆ ಮಾಡ್ತಾ ಇದ್ರು. ಅವ್ರಿಗೆ ಇಷ್ಟವಾದ ಆಹಾರ ತಯಾರು ಮಾಡ್ತಿದ್ರು. ಹಾಗೆ ಅವ್ರ ಜೀವನ ತುಂಬಾನು ಪ್ರಶಾಂತವಾಗಿ ಸಾಗುತ್ತಿತ್ತು. ಹೀಗಿರುವಾಗ ಒಂದಿನ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಪಂಚಾಯ್ತಿನ ಕೂಡಿಸ್ತು. ಆ ಪಂಚಾಯ್ತಿಯಲ್ಲಿ ಎಲ್ಲಾ ಪಕ್ಷಿಗಳ ಹತ್ತಿರ ಈ ರೀತಿ ಹೇಳಿತು. ಪ್ರೀತಿಯ ಪಕ್ಷಿಗಳೇ, ಎಲ್ರೂ ಸ್ವಲ್ಪ ಗಮನ ಇಟ್ಟು ಕೇಳಿ. ನಾಳೆ ನಮ್ಗೆ ಒಂದು ಮುಖ್ಯವಾದ ದಿನ. ನಾಳೆ ಆಕಾಶದಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಅಂದ್ರೆ ನಾಳೆ ಸೂರ್ಯಗ್ರಹಣ. ಗ್ರಹಣ ಸರಿಯಾಗಿ ಬೆಳಗ್ಗೆ 8 ಗಂಟೆಗೆ ಶುರುವಾಗಿ ಸಂಜೆ 4 ಗಂಟೆಗೆ ಗ್ರಹಣ ಮುಗಿಯುತ್ತೆ. ಇದು ನಮ್ಮ ಸಂಪ್ರದಾಯನ ಪರೀಕ್ಷಿಸುವ ಸಮಯ. ಈ ಸಮಯದಲ್ಲಿ ದೊಡ್ಡವರಾಗಿರುವ ನಾವೆಲ್ಲರೂ ಹೇಗೋ ಉಪವಾಸದಲ್ಲೇ ಇರ್ತೀವಿ. ಆದ್ರೆ ಈ ಸಲ ಚಿಕ್ಕ ಮಕ್ಕಳು ಕೂಡ ಉಪವಾಸ ಇರಬೇಕು. ಯಾರು ಕೂಡ ಆ ಸಮಯದಲ್ಲಿ ಊಟ ಮಾಡಬಾರ್ದು. ಇದು ನಮ್ಮ ಸಂಪ್ರದಾಯದಲ್ಲಿ ಒಂದು ಭಾಗ. ಎಲ್ಲರೂ ಈ ನಿಯಮಗಳನ್ನ ಪಾಲಿಸಲೇಬೇಕು. ಸೂರ್ಯ ಭಗವಾನ್ಗೆ ನಮ್ಮ ಪ್ರಾರ್ಥನೆಯನ್ನ ಅರ್ಪಿಸಬೇಕು. ಹಾಗಂತ ಮಹಿಹದ್ದು ಎಲ್ಲರ ಹತ್ರನೂ ಹೇಳಿತು. ಎಲ್ಲ ದೊಡ್ಡವರು ಸರಿ ಅಂತ ಹೇಳಿ ಮನೆಗೆ ಹೋಗಿ ಅವರವರ ಮಕ್ಕಳ ಹತ್ರ ನಾಳೆ ಊಟ ಮಾಡಬಾರ್ದು ಅನ್ನೋ ವಿಷಯನ ಅರ್ಥವಾಗೋ ಹಾಗೆ ಹೇಳಿದ್ರು. ಆವಾಗ ಟುನಿ, ಬುಜ್ಜಿ, ನಾಳೆ ಸೂರ್ಯಗ್ರಹಣ ಅಂತೆ. ಆ ಮಹಿಹದ್ದು ಹೇಳಿದನ ಕೇಳ್ದೆ ತಾನೆ? ನಾಳೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಊಟ ಮಾಡಬಾರ್ದು, ಉಪವಾಸ ಇರಬೇಕು. ನಿನ್ನಿಂದ ಉಪವಾಸ ಇರೋದಂತೂ ಕಷ್ಟನೇ. ಆದ್ರೆ ಈ ಒಂದು ಸಲ ಅಮ್ಮನಿಗೋಸ್ಕರ ನೀನು ಉಪವಾಸ ಇರ್ತೀಯಾ? ಅಮ್ಮ, 8 ಗಂಟೆ ಸಮಯ ಉಪವಾಸ ಇರ್ಬೇಕಾ? ನನ್ನಿಂದ ಹಸುವು ತಡ್ಕೊಳಕ್ಕಾಗುತ್ತಾ ಅಮ್ಮ? ಸರಿ, 8 ಗಂಟೆ ಮುಂಚೆ ತಿನ್ಬೋದಲ್ವಾ? ಆವಾಗ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಅದನ್ನು ಕೇಳಿ ಟುನಿ ನಗುತ್ತಾ, ಹಾ ಸರಿ ಬುಜ್ಜಿ, ನಾಳೆ ಬೆಳಿಗ್ಗೆನೇ ಎದ್ದು ಬೇಗ ನಿನಗೋಸ್ಕರ ಅಡಿಗೆ ಮಾಡ್ತೀನಿ. ನಿನಗೆ ತುಂಬ ಇಷ್ಟವಾದ ಆಹಾರ ಮಾಡ್ತೀನಿ. ಆವಾಗ ನೀನು ಹೊಟ್ಟೆ ತುಂಬ ತಿನ್ಬೋದು. ಆದ್ರೆ ನೆನಪಲ್ಲಿಟ್ಕೋ, 8 ಗಂಟೆ ಮೇಲೆ ತಿನ್ಲೇಬಾರ್ದು. ಹಾಗೆ ಬನ್ನಗಿಳಿಯ ಹತ್ತಿರ ಚೋಟಿಗಿಳಿನು ಈ ವಿಷಯ ಹೇಳಿದ್ಲು. ಚಿಚುಕಾಗೇನ ಅವಳ ಮಗನಾದ ಚಿನ್ನು ಹತ್ರ ಈ ವಿಷಯನ ಹೇಳಿದ್ಲು. ಮಕ್ಕಳು ಎಲ್ರೂ ಕೂಡ ಉಪವಾಸ ಇರಕ್ಕೆ ತಯಾರಾಗ್ತಾ ಇದ್ರು. ಹೀಗಿರುವಾಗ ಆ ದಿನ ಸಂಜೆ ಸಮಯ ಮಕ್ಕಳು ಎಲ್ರೂ ಕೂಡ ಯಾವಾಗ್ಲೂ ತರ ಮರದ ಕೆಳಗಡೆ ಆಟ ಆಡೋದಕ್ಕೋಸ್ಕರ ಬಂದ್ರು. ಬನ್ನು, ಚಿನ್ನು, ನಿಮ್ಗೆ ವಿಷಯ ಗೊತ್ತಾ? ನಾಳೆ ಸೂರ್ಯಗ್ರಹಣ ಅಂತೆ. ಅದಕ್ಕೆ ಬೆಳಿಗ್ಗೆ 8 ಗಂಟೆಗೆ ತಿಂದ್ರೆ ಆಮೇಲೆ ಸಂಜೆ 4 ಗಂಟೆಗೆ ತಿನ್ಬೇಕಂತೆ. ಅಷ್ಟೊತ್ತು ನಾವೆಲ್ಲರೂ ಉಪವಾಸ ಇರ್ಬೇಕಂತೆ. ಹೌದು ಬುಜ್ಜಿ, ನಮ್ಮಮ್ಮ ಹೇಳಿದ್ರು. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ, ಅಂದ್ರೆ ಮಧ್ಯದಲ್ಲಿ 8 ಗಂಟೆ ಸಮಯ ಇದೆ. ಅಯ್ಯೋ ದೇವ್ರೆ, ಅಷ್ಟೊತ್ತು ಊಟ ಮಾಡದೆ ಹೇಗಿರೋದು ನನಗಂತೂ ಅರ್ಥ ಆಗ್ತಿಲ್ಲ. ನನ್ನಿಂದ ಊಟ ಮಾಡದೆ ಅಂತೂ ಖಂಡಿತ ಇರಕ್ಕಾಗಲ್ಲ. ಏನೋ ಚಿನ್ನು, ಹುಡುಗನಾಗಿದ್ದು ಹಸುವು ತಡ್ಕೊಳಕ್ಕಾಗಲ್ಲ ಅಂತ ಈ ರೀತಿ ಮಾತಾಡ್ತಿದ್ಯಾ? ನಾನು ನನ್ನ ಹಸುವನ್ನ ಒಂದು ಚಿಕ್ಕ ಪೆಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕ್ಬಿಡ್ತೀನಿ. ನನ್ನ ಸಂಕಲ್ಪ ಬಲದ ಮುಂದ್ಗಡೆ ಹಸಿವೇನೋ ಅದನ್ನು ನೋಡಿ ಹೆದರ್ಕೊಂಡು ಓಡೋಗುತ್ತೆ. ನಾನು ಸುಲಭವಾಗಿ ಹಸುವು ತಡ್ಕೊಳ್ತೀನಿ. ನಿಮ್ಮಂತ ಬಲಹೀನರಿಂದಾನೆ ಅದನ್ನ ತಡ್ಕೊಳಕ್ಕಾಗಲ್ಲ. ಆವಾಗ ಚಿನ್ನು ಬನ್ನುನ ನೋಡಿ, ಏನ್ ಸರ್, ಸಂಕಲ್ಪ ಬಲನಾ? ಮೊನ್ನೆ ನಿಮ್ಮಮ್ಮ ಅಡಿಗೆ ಮಾಡೋಕ್ಕೆ ಸ್ವಲ್ಪ ಹೊತ್ತು ಲೇಟ್ ಆಯ್ತು ಅಂತ ಅಮ್ಮ ಹಸಿವು, ಹೊಟ್ಟೆ ಉರಿತಿದೆ ಅಂತ ಹೇಳ್ತಾ ಇದ್ದಿದ್ದು ನೀವೇ ತಾನೇ? ಹೀಗಿರುವಾಗ ನಿಮಗೆ ಸಂಕಲ್ಪ ಬಲ ಇದೆ, ನೀವು ಹಸುವು ತಡ್ಕೊಳ್ತೀರಾ? ಹಾಗಂತ ಚಿನ್ನು ಹೇಳಿದನ ಕೇಳಿ ಬನ್ನು ಸ್ವಲ್ಪ ನಗುತ್ತಾ, ಅಂದ್ರೆ ಅದು ಬೇರೆ ಕತೆ ಕಣೋ. ನಾನು ನಮ್ಮ ಅಮ್ಮನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಚೆಕ್ ಮಾಡಿ ನೋಡಿದೆ. ನನ್ನ ಮೇಲೆ ನಮ್ಮ ಅಮ್ಮನಿಗೆ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ಬೇಕಲ್ವಾ? ಬೇಕಾರೆ ನೋಡು, ನಾಳೆ ನನ್ನ ಶಕ್ತಿ ಏನು ಅಂತ ನಿನಗೆ ಗೊತ್ತಾಗುತ್ತೆ. ನಾಳೆ ನಾನು ಹಸುವು ಅಂತ ಹೇಳೋದೇ ಇಲ್ಲ.
ನೀವು ಹಸುವು ಅನ್ನುವಾಗ ನಿಮ್ಮನ್ನ ಸಮಾಧಾನ ಮಾಡ್ತೀನಿ. ನಿಮಗೆ ಬೇಕಾದ್ರೆ ಉಪನ್ಯಾಸನೂ ಕೊಡ್ತೀನಿ ನಾನು. ಯಾರೋ ಹೆದರೋದೇನು ಬೇಡ, ಸರಿನಾ? ಬುಜ್ಜಿ ಆಶ್ಚರ್ಯದಿಂದ, ಏನೋ ಬನ್ನು, ನಿಜವಾಗ್ಲೂ ನಿನಗೆ ಹಸುವಾಗಲ್ವಾ? ನಾನಂತೂ ಸ್ವಲ್ಪ ಹೊತ್ತು ಏನಾದ್ರೂ ತಿಂದೇ ಇದ್ರೆ ನಂಗೆ ತುಂಬಾ ಹಸುವಾಗುತ್ತೆ. ಹೊಟ್ಟೆಲಿ ಒಂದು ಮ್ಯೂಸಿಕ್ ಕಾನ್ಸರ್ಟೇ ನಡೆಯುತ್ತೆ ಕಣೋ. ಗುರ್ ಗುರ್ ಅಂತ ನನ್ನ ಹೊಟ್ಟೆಲಿ ಏನೇನೋ ಶಬ್ದಗಳು ಕೇಳಿಸುತ್ತೆ ಗೊತ್ತಾ? ಅದೆಲ್ಲ ನಿಮ್ಮಂತ ಬಲಹೀನವಾದವ್ರ ಹೊಟ್ಟೆಯಲ್ಲಿ ಕೇಳಿಸುತ್ತೆ. ನನ್ನಂತ ಸಂಕಲ್ಪ ಬಲ ಇರೋರ ಹೊಟ್ಟೆಯಲ್ಲಿ ಕೇಳಿಸಲ್ಲ. ನಾನು ಎಷ್ಟೊತ್ತು ಬೇಕಾದ್ರೂ ಉಪವಾಸ ಇರ್ತೀನಿ. ನನಗೆ ಹೊಟ್ಟೆ ನೋವೂ ಆಗಲ್ಲ, ಹೊಟ್ಟೆ ಒಳಗಡೆಯಿಂದ ಶಬ್ದನೂ ಬರಲ್ಲ. ಬೇಕಾದ್ರೆ ಬೆಡ್ ಕಟ್ಕೊಳ್ಳೋಣವಾ? ನಾಳೆ ಸಂಜೆ 4 ಗಂಟೆ ತನಕ ಹಸಿವು ಊಟ ಅಂತ ಯಾರಾದ್ರೂ ಹೇಳ್ದೇ ಇದ್ರೆ ಸರಿ. ಆದ್ರೆ ಮೊದ್ಲು ಯಾರಾದ್ರೂ ಈ ರೀತಿ ಹೇಳಿದ್ರೆ ಅವರು ಈ ಪಂದ್ಯದಲ್ಲಿ ಸೋತೋದ ಹಾಗೆ. ಅವರು 1 ವಾರದ ತನಕ ಇನ್ನಿಬ್ರು ಉಳಿದವರಿಗೆ ದಿನ ಅವ್ರ ಮನೆಯಿಂದ ರುಚಿಕರವಾದ ಆಹಾರನೋ ಹಣ್ಣನೋ ತಗೊಂಡ್ ಬಂದ್ ಕೊಡ್ಬೇಕು, ಸರಿನಾ? ಸರಿ ಸರಿ, ಹಾಗಾದ್ರೆ ನಾನ್ ಬೆಟ್ ಕಟ್ತೀನಿ. ಹೇಗೋ ನಿನ್ನ ಸಂಕಲ್ಪ ಬಲ ಹೇಗಿದೆ ಅಂತ ನಾನ್ ನೋಡ್ತೀನಿ. ಸರಿ, ನಾನ್ ಕೂಡ ಇದಕ್ಕೆ ಒಪ್ಕೊಳ್ತೀನಿ. ಹಾಗೆ ಆ ದಿನ ರಾತ್ರಿ ಕಳೀತು. ಮರುದಿನ ಬೆಳಗ್ಗೆ ತಾಯಿಯಂದ್ರು ಎಲ್ರು ಬೇಗ ಎದ್ರು. ಮಕ್ಕಳಿಗೋಸ್ಕರ ಬೇಗ ಬೇಗ ಆಹಾರನ ತಯಾರು ಮಾಡ್ತಾ ಇದ್ರು. 8 ಗಂಟೆ ಒಳಗಡೆ ಮಕ್ಕಳು ಎಲ್ರು ಊಟ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಹೊಟ್ಟೆಲಿ ಸ್ವಲ್ಪನೂ ಜಾಗ ಖಾಲಿಯಾಗಿರ್ಬಾರ್ದು ಅಂತ ಬೇಗ ಊಟ ಮಾಡಿದ್ರು. ಹಾಗೆ 8 ಗಂಟೆನೂ ಆಯ್ತು, ಗ್ರಹಣನೂ ಶುರುವಾಯ್ತು. ಊರಿಡೀ ಸೂರ್ಯನ ಬೆಳಕಿಲ್ಲದೆ ಕತ್ಲಾಗಿತ್ತು. ಪಕ್ಷಿಗಳ ಕಿಲಕಿಲ ಶಬ್ದಗಳು ಇಲ್ಲ, ಅಡವಿನೇ ಪ್ರಶಾಂತವಾಗಿತ್ತು. ದೊಡ್ಡ ದೊಡ್ಡ ಪಕ್ಷಿಗಳು ಎಲ್ರು ಕೂಡ ಒಂದೇ ಜಾಗದಲ್ಲಿ ಒಂದು ಮರದ ಕೊಂಬೆಯಲ್ಲಿ ಕೂತ್ಕೊಂಡು ಆ ಕಾಲದ ವಿಷಯ ಈ ಕಾಲದ ವಿಷಯ ಮಾತಾಡ್ತಿದ್ರು. ನನಗೆ ನೆನಪಿದೆ, ನಾನ್ ಚಿಕ್ಕ ವಯಸ್ಸಲ್ಲೂ ಕೂಡ ಇದೇ ರೀತಿ ಒಂದು ಗ್ರಹಣ ಬಂತು. ಆವಾಗ ನಮ್ಮ ಅಜ್ಜಿ ಹೇಳಿದ್ರು, ಈ ಗ್ರಹಣದ ಸಮಯದಲ್ಲಿ ಏನ್ ಬೇಡ್ಕೊಂಡ್ರೋ ಅದು ಹಾಗೇನೆ ನಡೆಯುತ್ತೆ ಅಂತೆ. ಹೌದು ಚಿಚ್ಚು, ನಮ್ಮ ದೊಡ್ಡವರು ಹೇಳೋದ್ರಲ್ಲಿ ಖಂಡಿತ ಏನಾದ್ರೂ ಒಂದು ಕಾರಣ ಇರುತ್ತೆ. ಹಾಗೇನೆ ಗ್ರಹಣದ ಸಮಯದಲ್ಲಿ ಉಪವಾಸ ಇರ್ಬೇಕು ಅನ್ನೋದಕ್ಕೂ ಕಾರಣ ಇರ್ಬೋದು. ಹೀಗಿರುವಾಗ ಈ ಕಡೆ ಮಕ್ಳು ಎಲ್ರು ಕೂಡ ಕಣ್ಣ ಮುಚ್ಚಾಳೆ ಓಡಿ ಹಿಡಿಯೋದು ಅನ್ನುವ ಆಟ ಆಡ್ತಾ ಇದ್ರು. ಆದ್ರೆ ಸಮಯ ಹೋಗ್ತಾ ಹೋಗ್ತಾ ಎಲ್ರಿಗೂ ಶಕ್ತಿ ಕಡಿಮೆ ಆಗ್ತಾ ಇತ್ತು. ಮಧ್ಯಾಹ್ನ 12 ಗಂಟೆ ಆಯ್ತು. ಪಾಪ ಈ ಕಡೆ ಬನ್ನಗಿಡಿಗೆ ಹಸಿವು ಶುರುವಾಯ್ತು. ಬೆಳಿಗ್ಗೆ ತಿಂದ ಪೂರಿ ಎಲ್ಲ ಅಷ್ಟ್ ಬೇಗ ಜೀರ್ಣವಾದ ಹಾಗೆ ಅವನಿಗೆ ಅನಿಸ್ತು. ಆದ್ರೆ ಅವನು ಬೆಟ್ ಕಟ್ಟಿರೋದ್ರಿಂದ ಹೊರಗಡೆ ಆ ವಿಷಯನ ಹೇಳ್ಕೊಳಕ್ ಆಗ್ಲಿಲ್ಲ. ಅವನು ಆಕಾಶನ ನೋಡ್ಕೊಂಡು ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ದ. ಹಾಗೆ ಸ್ವಲ್ಪ ಸಮಯನೂ ಹೋಯ್ತು. 2 ಗಂಟೆ ಆಯ್ತು. ಪಾಪ ಬನ್ನುವಿಂದ ಹಸುವನ್ನ ತಡ್ಕೊಳಕ್ ಆಗದೆ ಇರುವಷ್ಟು ಪರಿಸ್ಥಿತಿ ಬಂತು. ಅವನು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದ. ಅವನು ಹೊಟ್ಟೆಯೊಳಗಡೆ ಗುರ್ ಗುರ್ ಅಂತ ಶಬ್ದನೂ ಕೇಳಿಸ್ತಾ ಇತ್ತು. ಇದನ್ನ ಬುಜ್ಜಿ ಹಾಗೂ ಚಿನ್ನು ಗಮನಿಸ್ತಾನೆ ಇದ್ರು. ಇಬ್ರು ಬನ್ನು ಹತ್ರ ಹೋದ್ರು. ಆವಾಗ ಬುಜ್ಜಿ ಬನ್ನು ಹತ್ರ ತುಂಬಾನೇ ಪ್ರೀತಿಯಿಂದ, ಏನೋ ಬನ್ನು, ಯಾಕೆ ಮುಖ ಬಾಡಿ ಹೋಗಿದೆ? ಹಸುವಾಗ್ತಿದ್ಯಾ? ಊಟ ಬೇಕಾ? ಹಾಗಂತ ಕೇಳಿದಾಗ ಬನ್ನು ಗಂಭೀರದಿಂದ, ಏನೋ ಹಸಿವ? ನನಗೇನೋ ಹಸುವಾಗ್ತಾ ಇಲ್ಲ. ಆದ್ರೆ ಇವಾಗ ಗ್ರಹಣ ಅಲ್ವಾ, ಆ ಬೆಳಕು ಒಂಥರ ಇದೆ, ಅದಕ್ಕೆ ನನಗೆ ಯಾಕೋ ತಲೆಲ್ಲ ತಿರುಗ್ತಾ ಇದೆ. ಸಾಕು ನಿಲ್ಸೋ, ನಿನ್ ಮಾತಲ್ಲಿ ಸುಳ್ಳು, ನಿನ್ ಮುಖದಲ್ಲಿ ಹಸಿವು, ಎರಡನ್ನೂ ಫುಲ್ HD ಕ್ವಾಲಿಟಿಯಲ್ಲಿ ಕಾಣಿಸ್ತಾ ಇದೆ. ನಿನ್ನ ಹೊಟ್ಟೆ ತುಂಬಾ ಕ್ರಮಶಿಕ್ಷಣದಿಂದ ಇರುತ್ತೆ ಅಂತ ಹೇಳ್ದೆ, ಇವಾಗೇನೋ ಒಳಗಡೆ ಮ್ಯೂಸಿಕ್ ಕಾನ್ಸರ್ಟ್ ನಡೀತಾ ಇದೆಯಾ? ನಿಜ ಹೇಳೋ, ನಿನಗೆ ಹಸುವಾಗ್ತಿದೆ ತಾನೆ? ಆವಾಗ ಬನ್ನುಗಿಳಿ ಬೇರೆ ದಾರಿನೂ ಇಲ್ದೆ, ಅಂದ್ರೆ ಅದೋ ಸ್ವಲ್ಪ ಇಲ್ಲ ತುಂಬಾ ಹಸುವಾಗ್ತಿದೆ. ಹಾಗಂತ ಬನ್ನು ಹೇಳಿದನ ಕೇಳಿ ಚಿನ್ನು ಬುಜ್ಜಿ ಇಬ್ರು ಜೋರಾಗಿ ನಗಾಡ್ತಿದ್ರು. ಓಹೋ, ಸಂಕಲ್ಪ ಬಲ ಇರೋರು ಹಸುವನ್ನ ಪೆಟ್ಟಿಗೆಲಿ ಹಾಕಿ ಬೀಗ ಆಗಿಟ್ಟಿರ್ತೀನಿ ಅಂತ ಹೇಳಿದ್ರಿ. ಇವಾಗ ಎಲ್ಲಿ ಹೋಯ್ತೋ ನಿಮ್ಮ ಸಂಕಲ್ಪ ಬಲ? ಹೌದು, ಉಪನ್ಯಾಸ ಬೇರೆ ಕೊಡ್ತೀನಿ ಅಂತ ಹೇಳ್ದೆ. ಇವಾಗ ನಾವು ನಿನಗೆ ಉಪನ್ಯಾಸ ಕೊಡ್ಬೇಕು ಅಂತ ಅನಿಸ್ತಾ ಇದೆ ಏನೋ. ಸರಿ, ನಾನು ಒಪ್ಕೊಳ್ತಾ ಇದ್ದೀನಿ. ನನಗೆ ತುಂಬಾ ಹಸುವಾಗ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತಲೆ ತಿರುಗ್ತಿದೆ. ನಾನು ಬೆಟ್ಟಲ್ಲಿ ಸೋತೋಗಿದ್ದನ್ನು ಒಪ್ಕೊಳ್ತೀನಿ. ನಿಮಗೆ 1 ವಾರ ಅಲ್ಲ, 10 ದಿನ ಹಣ್ಣುಗಳನ್ನ ತಗೊಂಡ್ ಬಂದು ಕೊಡ್ತೀನಿ. ಆದ್ರೆ ಪ್ಲೀಸ್ ನನ್ನನ್ನ ನೀವು ತಮಾಷೆ ಮಾಡಬೇಡಿ. ಹಾಗಂತ ಬನ್ನು ಹೇಳಿದಾಗ ಚಿನ್ನು ಹಾಗೂ ಬುಜ್ಜಿ ಅಯ್ಯೋ ಪಾಪ ಅಂತ ಅಂದ್ಕೊಂಡು ನಗಾಡೋದನ್ನ ನಿಲ್ಲಿಸ್ಬಿಟ್ರು. ಸರಿ ಕಣೋ, ನೀನ್ ಬೇಜಾರು ಮಾಡ್ಕೊಳ್ಬೇಡ. ಸಮಯ ಆಯ್ತು, ಇನ್ನೇನು ಸ್ವಲ್ಪ ತಲಿ 4 ಗಂಟೆ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಹಸುವನ್ನ ತಡ್ಕೋ, ಊಟ ಮಾಡೋಣ. ಹಾಗೆ ಆ ದಿನ ಸಂಜೆ 4 ಗಂಟೆ ಆಯ್ತು. ಗ್ರಹಣದ ಸಮಯ ಮುಗಿದೋಗಿ ಸೂರ್ಯ ಹೊರಗಡೆ ಬಂದ. ಪಕ್ಷಿಗಳೆಲ್ರೂ ತಕ್ಷಣ ಅವ್ರವ್ರ ಮನೆಗೆ ಹೋದ್ರು. ಆಮೇಲೆ ಮನೆನೆಲ್ಲ ಅವರೆಲ್ರೂ ತೊಳೆದು ಬಿಟ್ರು. ಅವರೂ ಸ್ನಾನ ಮಾಡಿದ್ರು. ಆಮೇಲೆ ಮಕ್ಕಳಿಗೋಸ್ಕರ ತಾಯಿಯಂದ್ರು ಎಲ್ರು ಕೂಡ ಬೇಗ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಮಕ್ಳೆಲ್ರು ಬಂದು ಕೂತ್ಕೊಂಡು ಊಟ ಮಾಡಕ್ ಶುರು ಮಾಡಿದ್ರು.
ಅದ್ರಲ್ಲೂ ಬನ್ನು ಅಂತೂ ಯಾವಾಗ್ಲೂ ಊಟನೇ ನೋಡಿಲ್ಲ ಅನ್ನೋ ತರ ಬೇಗ ಬೇಗ ತಿಂತಾ ಇದ್ದ. ಅವನನ್ನು ನೋಡಿ ಚಿನ್ನು ಹಾಗೂ ಬುಜ್ಜಿ ಇಬ್ರು ಕೂಡ ಮೆಲ್ಲೆ ನಗಾಡ್ತಾ ಇದ್ರು. ಹಾಗೆ ಆ ದಿನ ರಾತ್ರಿ ಸಮಯ ಆಯ್ತು. ರಾತ್ರಿ ಸಮಯ ಸರಿಯಾಗಿ 12 ಗಂಟೆಗೆ ದೊಡ್ಡವರು ಎಲ್ರು ಮನೆ ಹೊರಗಡೆ ಬಂದ್ರು. ಪುನಃ ಆಕಾಶದ ಕೆಳಗಡೆ ಚಂದ್ರನ ಬೆಳಕಿನಲ್ಲಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಯಾವುದೇ ಕಷ್ಟನೇ ಇಲ್ದೆ ಎಲ್ರು ಆಕಾಶದ ಕೆಳಗಡೆ ಕೂತ್ಕೊಂಡು ಮೇಲೆ ಊಟ ಮಾಡ್ತಾ ಇದ್ರು. ಅವರು ಯಾವುದೇ ಒಂದು ಆರ್ಭಾಟನೂ ಮಾಡ್ಲಿಲ್ಲ. ಚಿಚುಕಾಗಿ ಚೋಟುಗಿಳಿ ಟುನಿ ಎಲ್ರು ಕೂತ್ಕೊಂಡು ಮೇಲೆ ಊಟ ಮಾಡ್ತಾ ಇರೋದನ್ನ ಬನ್ನುಗಿಳಿ ಅವನ ಮನೆ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದ. ಆವಾಗ ಅವನಿಗೆ ಅರ್ಥ ಆಯಿತು ನಿಜವಾದ ಸಂಕಲ್ಪ ಏನು ಅನ್ನೋದು. ಈ ದಿನ ಅವನು ಅವನ ಬಗ್ಗೆ ಹೆಮ್ಮೆಯಾಗಿ ಮಾತಾಡ್ಕೊಂಡಿದ್ದಕ್ಕೆ ನಾಚಿಕೆ ಪಟ್ಟ. ತಾಯಿಯಂದಿರನ್ನ ನೋಡಿ ಹೆಮ್ಮೆ ಪಟ್ಟ. ಬುದ್ಧಿವಂತೆ ಮಗಳು. ಒಂದು ಭಾನುವಾರದ ದಿನ ಟುನಿ ಮನೆ ಕೆಲಸ ಎಲ್ಲ ಮಾಡಕ್ಕಾಗದೆ ಕಷ್ಟಪಡ್ತಾ ಇದ್ಲು. ಬೆಳಗಿನ ಎದ್ರು ಪಾತ್ರೆ ತೊಳಿಬೇಕು, ಮನೆ ಗುಡಿಸ್ಬೇಕು, ಬಟ್ಟೆ ಒಗಿಬೇಕು, ಅಡಿಗೆ ಮಾಡ್ಬೇಕು. ಈ ಕಡೆ ಬುಜ್ಜಿ ಗುಬ್ಬಚ್ಚಿ ಅವಳ ಪಾಡಿಗೆ ಮಲ್ಕೊಂಡು ಮಾತಾಡ್ತಾ ಇದ್ಲು. ಗೋಡಿಯಲ್ಲಿ ಇರುವ ಹಲ್ಲಿ ಇವಳ ಭವಿಷ್ಯದ ಬಗ್ಗೆ ಏನ್ ಹೇಳುತ್ತೆ ಅಂತ ಯೋಚನೆ ಮಾಡ್ತಿದ್ಲು. ಆವಾಗ ಟುನಿ, ಬುಜ್ಜಿ ಬುಜ್ಜಿ ಎದ್ದೇಳಮ್ಮ, ಸ್ವಲ್ಪ ನಿಮ್ಮ ಚಿನ್ನದ ಪಾದಗಳಿಂದ ಈ ಕಡೆ ನಡ್ಕೊಂಡ್ ಬರ್ತೀರಾ? ಹಾಗಂತ ಟುನಿ ಹೇಳಿದನ್ನ ಕೇಳಿ ಬುಜ್ಜಿ ಅಮ್ಮ ಎಲ್ಲಿ ನನಗೆ ಕೆಲಸ ಕೊಡ್ತಾಳೋ ಏನೋ ಅಂತ ಅಂದ್ಕೊಂಡು ಎದ್ದು ಹಾಸಿಗೆಯಲ್ಲಿ ಕೂತ್ಕೊಂಡು ಯೋಗ ಮಾಡತರ ನಾಟಕ ಮಾಡ್ತಾ ಇದ್ಲು. ಎಷ್ಟೇ ಕರೆದ್ರು ಬುಜ್ಜಿ ಉತ್ತರ ಕೊಡ್ಲಿಲ್ಲ ಅನ್ನೋದ್ರಿಂದ ಟುನಿ ಗುಬ್ಬಚ್ಚಿ ಇವತ್ತು ಇವಳು ಏನ್ ನಾಟಕ ಆಡ್ತಾಳೋ ಏನೋ ಅಂತ ಅಂದ್ಕೊಂಡು ಅಲ್ಲಿಂದ ಅವಳು ಬುಜ್ಜಿಯ ರೂಮ್ ಒಳಗಡೆ ಹೋಗಿ ನೋಡಿದ್ಲು. ಆವಾಗ ಬುಜ್ಜಿ ಹಾಸಿಗೆಯಲ್ಲಿ ಕೂತ್ಕೊಂಡು ಯೋಗ ಮಾಡ್ತಾ ಇರೋ ತರ ನಾಟಕನೂ ಮಾಡ್ತಾ ಇದ್ಲು. ಏನೇ ಇದು, ಹೊಸ ನಾಟಕನಾ ಇಲ್ಲ ಏನಾದ್ರೂ ಹೊಸದಾಗಿ ಯೋಗಾಸನ ಮಾಡ್ತಿದೀಯಾ? ಎದ್ದೇಳು, ಮೊದ್ಲು ನಿನ್ ರೂಮ್ ನ ನೋಡು ಹೇಗಿದೆ ಅಂತ. ಬುಕ್ ಎಲ್ಲ ಕೆಳಗಡೆ ಇದೆ, ಬಟ್ಟೆ ಎಲ್ಲ ಮಂಚದಲ್ಲಿದೆ. ಬೇಗ ಎದ್ದು ಈ ರೂಮನ್ನ ಕ್ಲೀನ್ ಮಾಡು ನೀನು. ನಿನ್ನ ರೂಮ್ ಒಳಗಡೆ ಬಿರುಗಾಳಿ ಬೀಸಿ ಎಲ್ಲ ಚೆಲ್ಲಪಿಲಿಯಾಗಿದೆ. ಅಮ್ಮ, ಹಾಗೆ ಹೇಳ್ಬಾರ್ದಮ್ಮ. ಈ ಪ್ರಪಂಚದಲ್ಲಿ ಯಾವ ವಸ್ತು ಎಲ್ಲಿರ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ದೇವ್ರಮ್ಮ. ಅವನ್ ನಿರ್ಧಾರನ ನಾವು ಬದಲಾಯಿಸಬಾರ್ದಮ್ಮ. ಈ ಪುಸ್ತಕ ಎಲ್ಲೇ ಇರ್ಬೇಕು ಅನ್ನೋದು ಅವನ್ ನಿರ್ಧಾರ ಮಾಡಿದ್ದು. ಈ ಬಟ್ಟೆ ಎಲ್ಲೇ ಇರ್ಬೇಕು ಅನ್ನೋದು ಅವನ್ ನಿರ್ಧಾರ ಮಾಡಿದ್ದು. ಅವನ್ ನಿರ್ಧಾರನ ಬದಲಾಯಿಸಕ್ಕೆ ನಾವು ಪ್ರಯತ್ನ ಪಟ್ರೆ ಆ ಪಾಪ ನಮಗೆ ಬರುತ್ತೆ ಅಮ್ಮ. ಟುನಿಗುಬ್ಬಚ್ಚಿಗೆ ಮಗಳು ಹೇಳಿದ ಮಾತು ಕೇಳಿ ನಗ್ಬೇಕಾ ಅಳ್ಬೇಕಾ ಇಲ್ಲ ಪರ್ಕೆ ತಗೊಂಡು 2 ಬಾರಿಸ್ಬೇಕಾ ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಿನ್ನ ಹತ್ರ ನನಗೆ ಆಗ್ತಾ ಇಲ್ಲ ಮಗಳೇ. ಎದ್ದು ಅಂಗಡಿಗೆ ಹೋಗಿ ತರಕಾರಿನಾದ್ರೂ ತಗೊಂಡ್ ಬಾ, ಅಡಿಗೆ ಮಾಡ್ಬೇಕು. ಸರಿ ಅಮ್ಮ, ನಮ್ಮ ಮನೆಗೆ ಬೇಕಾಗಿರುವ ತಾಜಾ ತರಕಾರಿಗಳು ಎಲ್ಲಾನು ತಗೊಂಡ್ ಬರ್ತೀನಿ. ಇವತ್ತ ತಾಜಾ ತರಕಾರಿಗಳಿಂದ ನೀನು ಅಡಿಗೆ ಮಾಡುವಾಗ ನಮ್ಮ ಮನೆ ಘಮಘಮ ಅಂತ ಇರುತ್ತೆ. ಹಾಗಂತ ಹೇಳಿ ಬುಜ್ಜಿಗುಬ್ಬಚ್ಚಿ ಮನೆಯಿಂದ ಹೊರಗಡೆ ಬಂದ್ಲು. ಆದ್ರೆ ಹೊರಗಡೆ ಬಂದವಳು ಅಂಗಡಿಗೆ ಹೋಗ್ದೆ ಅಲ್ಲೇ ನಿಂತ್ಕೊಂಡು ಆಕಾಶನ ನೋಡ್ತಾ ಇದ್ಲು. ಏನಮ್ಮ, ಇವಾಗ ಆಕಾಶದಲ್ಲಿ ನಿನಗೆ ಏನ್ ಕಾಣಿಸ್ತಿದೆ? ಅಮ್ಮ, ಅಪ್ಪಾಯ ಅಮ್ಮ, ಇವತ್ತು ಆಕಾಶದಲ್ಲಿರುವ ಸೂರ್ಯನ ಕಿರಣಗಳು ತುಂಬಾನೇ ಭಯಂಕರವಾಗಿರುತ್ತೆ ಅಂತೆ. ಅಂತಹ ಕಿರಣಗಳು ನನ್ನ ತರ ಚಿಕ್ಕ ಹುಡುಗಿಯರ ಚರ್ಮದ ಮೇಲೆ ಬಿದ್ರೆ ಚರ್ಮ ಎಲ್ಲ ಸುಟ್ಟೋಗುತ್ತೆ ಅಂತೆ. ಹಾಗೆ ಆ ಕಿರಣಗಳು ನನ್ ಮೇಲೆ ಬಿದ್ದು ನನ್ನ ಚರ್ಮ ಸುಟ್ಟೋಗಿ ನನ್ನ ಬಣ್ಣ ಬದಲಾದ್ರೆ ಏನ್ ಮಾಡೋದು? ಅಯ್ಯೋ ನನ್ ಮಗ್ಳೆ, ನಿನ್ನ ಡ್ರಾಮಕ್ಕೆ ಒಂದ್ ಎಂಡೇ ಇಲ್ವಾ? ತಗೋ, ಈ ಛತ್ರಿ ಹಿಡ್ಕೊಂಡು ಹೋಗೋ. ಆವಾಗ ಆ ಸೂರ್ಯನ ಕಿರಣಗಳು ನಿನ್ ಮೈ ಮೇಲೆ ಬೀಳಲ್ಲ ಅಲ್ವಾ? ಅಯ್ಯೋ ಅಮ್ಮ, ನೀನು ನ್ಯೂಸ್ ನೋಡ್ತಾ ಇದೆಯೋ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ನೀನ್ ಯಾಕಮ್ಮ ಇಷ್ಟು ಅಮಾಯಕಳಾಗಿದೀಯಾ? ನೆನ್ನೆ ತಾನೇ ನ್ಯೂಸ್ ಅಲ್ಲಿ ಹೇಳಿದ್ರು ಬಿರುಗಾಳಿ ಬೀಸುತ್ತೆ ಅಂತ. ಆ ಬಿರುಗಾಳಿ ಬೀಸುವ ಸಮಯದಲ್ಲಿ ನಾನು ಛತ್ರಿ ತಗೊಂಡ್ ಹೋದ್ರೆ ಆಮೇಲೆ ಈ ಛತ್ರಿ ಪ್ಯಾರಾಶೂಟ್ ತರ ಬದಲಾಗಿ ನನ್ನನ್ನ ಎತ್ಕೊಂಡು ಹೋಗುತ್ತೆ ಅಲ್ವಾ? ಆಮೇಲೆ ನಾನು ನಮ್ ಪಕ್ಕದೂರಲ್ಲೋ ಪಕ್ಕದ ರಾಷ್ಟ್ರದಲ್ಲೋ ಯಾಕೆ ಒಂದ್ ವೇಳೆ ಇಲ್ಲಿಂದ ಪಾಕಿಸ್ತಾನಿಗೆ ಹೋಗಿ ಬಿದ್ಬಿಡ್ತೀನಲ್ವಾ? ಹಾಗೆ ಬಿದ್ರೆ ನನ್ ಮಗಳು ಕಾಣೆಯಾಗಿದ್ದಾಳೆ ಅಂತ ನೀನು ಊರೆಲ್ಲ ಹುಡುಕ್ಬೇಕು, ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಕೊಡ್ಬೇಕು, ಆಮೇಲೆ ಚಾನೆಲ್ಗೆ ನ್ಯೂಸ್ ಕೊಡ್ಬೇಕು. ಇದೆಲ್ಲ ಬೇಕಾ ಅಮ್ಮ ಹೇಳು? ಒಂದು ಚಿಕ್ಕ ತರಕಾರಿ ತಗೊಂಡ್ ಬರೋದಕ್ಕೋಸ್ಕರ ಹೋಗಿ ನನ್ನ ನ್ಯೂಸು ಬ್ರೇಕಿಂಗ್ ನ್ಯೂಸ್ ಆಗ್ಬೇಕಾ? ನೀನೇ ಹೇಳು. ಹಾಗಂತ ಬುಜ್ಜಿ ಹೇಳಿದಕ್ಕೆ ಟುನಿಗೆ ಮಾತೇ ಬರ್ಲಿಲ್ಲ. ಆದ್ರೆ ಬುಜ್ಜಿ ಇನ್ನು ನಿಲ್ಲಿಸ್ಲೇ ಇಲ್ಲ. ಅದ್ ಮಾತ್ರ ಅಲ್ಲಮ್ಮ, ನಾನು ಇವಾಗಷ್ಟೇ ಹೊರಗಡೆ ನೋಡ್ದೆ ಅಮ್ಮ. ಚಿನ್ನು ಬನ್ನು ಇಬ್ರು ಕೂಡ ಹೊರಗಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಿನಗ್ ಗೊತ್ತಲ್ವಮ್ಮ, ಸಚಿನ್ ತೆಂಡೂಲ್ಕರ್ ನಂತರ ಅವ್ರ ತರ ಬ್ಯಾಟಿಂಗ್ ಮಾಡಕ್ಕೆ ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ರೆ ಯಾರೂ ಇಲ್ಲ. ಆದ್ರಿಂದ ಖಂಡಿತ ಕ್ರಿಕೆಟ್ ಆಡುವಂತ ಅವರಿಬ್ರು ನನ್ನನ್ನ ಕರೀತಾರೆ. ಆಮೇಲೆ ನಾನು ತರಕಾರಿ ತಗೊಂಡ್ ಬರೋದನ್ನ ಮರ್ತೋಗ್ತೀನಿ. ಆಮೇಲೆ ನೀನು ನಾನು ಈ ರಾತ್ರಿ ಇಡೀ ಹಸುವಿಂದ ಮಲಗ್ಬೇಕಾಗುತ್ತೆ. ನಾನ್ ಹಸುವಿಂದ ಮಲಗಿದ್ರೆ ಪರವಾಗಿಲ್ಲಮ್ಮ,
ನೀನ್ ಹಸುವಿಂದ ಮಲಗಿದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಇವಾಗ ಹೇಳು, ಒಂದು ತರಕಾರಿ ತಗೊಂಡ್ ಬರಕ್ಕೆ ಹೋಗಿ ನಿನಗೆ ಇಷ್ಟೆಲ್ಲ ಸಮಸ್ಯೆಗಳು ಬೇಕಾ ಅಮ್ಮ? ನಾನು ಮನೆಯಲ್ಲಿರೋದೇ ಈ ದೇಶಕ್ಕೆ ಮಾಡುವ ಒಳ್ಳೇದಮ್ಮ. ನನ್ನಂತ ತ್ಯಾಗ ಮೂರ್ತಿಗಳಿಗೆ ಈ ಊರಿನಲ್ಲಿ ಒಂದು ದೊಡ್ಡ ಮೂರ್ತಿ ಇಡ್ಬೇಕಮ್ಮ. ಹಾಗಂತ ಬುಜ್ಜಿ ಹೇಳಿದಕ್ಕೆ ಪಾಪ ಟುನಿ ತುಂಬಾನೇ ಶಾಕ್ ಆದ್ಲು. ಅಮ್ಮ ತ್ಯಾಗಮೂರ್ತಿ, ನೀನು ಮನೆಯಲ್ಲೇ ಇರೋ, ಎಲ್ಲಿಗೂ ಹೋಗೋದ್ ಬೇಡ, ಅದೇ ದೇಶಕ್ಕೆ ಒಳ್ಳೇದು. ನಿನ್ನನ್ ಹೆತ್ತಿದಕ್ಕೆ ನಾನು ಇನ್ನೇನ್ ತ್ಯಾಗ ಮಾಡ್ಬೇಕೋ ಏನೋ. ಹಾಗಂತ ಅಂದ್ಕೊಂಡು ಟುನಿ ಗುಬ್ಬಚ್ಚಿನೇ ತರಕಾರಿ ಅಂಗಡಿಗೆ ಹೋದ್ಲು. ಆವಾಗ ಬುಜ್ಜಿ ಅಮ್ಮನ ಹ್ಯಾಂಡಲ್ ಮಾಡೋದು ಎಷ್ಟು ಈಸಿ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಸಂತೋಷ ಪಟ್ಟು ಪುನಃ ಹೋಗಿ ಮಲ್ಗಿ ನಿದ್ರೆ ಮಾಡಿದ್ಲು. ಆ ದಿನ ಸಂಜೆ ಸಮಯ ಆಯ್ತು. ಆವಾಗ್ಲೇ ಬುಜ್ಜಿ ನಿದ್ರೆಯಿಂದ ಎದ್ಲು. ಅಮ್ಮ, ತಲೆ ನೋವಾಗ್ತಾ ಇದೆ, ಒಂದು ಟೀ ತಗೊಂಡ್ ಬಾ ಅಮ್ಮ ಹಾಗಂತ ಹೇಳಿದ್ಲು. ಆವಾಗ್ಲೇ ಇದ್ದಕ್ಕಿದ್ದಂತೆ ಅವಳ ಗೆಳೆಯ ಬನ್ನು ನೆನಪಾಯ್ತು ಅವಳಿಗೆ. ಅಯ್ಯೋ ಪಾಪ, ಬನ್ನು ಬೆಳಿಗ್ಗೆಯಿಂದ ಒಬ್ನೇ ಆಟಾಡ್ತಿರ್ತಾನೆ, ನಾನ್ ಹೋಗಿ ಸ್ವಲ್ಪ ಹೊತ್ತು ಅವನ ಜೊತೆ ಆಟಾಡ್ಬಿಟ್ ಬರ್ತೀನಿ ಹಾಗಂತ ಅಂದ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಬನ್ನು ಮನೆಗೆ ಹೋದ್ಲು. ಈ ಕಡೆ ಟುನಿ ಗುಬ್ಬಚ್ಚಿ ಬುಜ್ಜಿಗೋಸ್ಕರ ಟೀ ಹಾಕಿ ತಗೊಂಡ್ ಬಂದ್ಲು. ಅಲ್ಲಿ ಬುಜ್ಜಿ ಇಲ್ಲ. ಟುನಿಗೆ ತುಂಬಾನು ಕೋಪ ಬಂತು. ಇವತ್ ಮನೆಗ್ ಬರ್ಲಿ ಆವಾಗಿದೆ ಅವಳಿಗೆ ಹಾಗಂತ ಅನ್ಕೊಂಡ್ಲು. ಈ ಕಡೆ ಬುಜ್ಜಿ ಬನ್ನು ಮನೆಗೆ ಹೋದ್ಲು. ಅವಾಗ ಬನ್ನು ತಾಯಿ ಚೋಟೆಗಿಳಿ ದೊಡ್ಡ ದೊಡ್ಡ ಮೂಟೆಗಳನ್ನ ಎತ್ತಿನ ಗಾಡಿಯಲ್ಲಿ ಇಡ್ತಾ ಇದ್ಲು. ಪಾಪ ಅವಳಿಗೆ ಮೂಟೆಗಳನ್ನ ಎತ್ತೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಹೀಗಿರುವಾಗ ಬುಜ್ಜಿನ ನೋಡಿ ಚೋಟು ತುಂಬಾನು ಸಂತೋಷ ಪಟ್ಲು. ಅಮ್ಮಯ್ಯ, ಬುಜ್ಜಿ ಬಂದ್ಯಾ? ಬಾಮ, ನಿನಗೋಸ್ಕರನೇ ಕಾಯ್ತಾ ಇದೆ. ಈ ಕೊನೆ ಮೂಟೆ, ಇದನ್ನ ಒಂದ್ ಕೈ ಹಾಕು, ಇಬ್ರು ತೆಗ್ದು ಗಾಡಿಯಲ್ಲಿಡೋಣ ಹಾಗಂತ ಚೋಟುಗಿಳಿ ಹೇಳಿದ್ಲು. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಅಯ್ಯೋ, ಇವಾಗ ಇದರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಹಾಗಂತ ಅಂದ್ಕೊಂಡು, ಅಯ್ಯೋ ಅತ್ತೆ, ನಾನು ನಿಮಗ್ ಸಹಾಯ ಮಾಡದೆ ಬೇರೆ ಯಾರಿಗೆ ಸಹಾಯ ಮಾಡ್ತೀನಿ? ಆದ್ರೆ ಆ ಮೂಟೆನ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅದು ನನಗಿಂತ 2 ಪಟ್ಟು ದೊಡ್ಡದಾಗಿದೆ. ಅದನ್ನ ಎತ್ತಕ್ಕೋಗಿ ಅದು ನನ್ ಮೇಲೆ ಬಿದ್ರೆ ಆಮೇಲೆ ನಾನು ಚಟ್ನಿ ಹಾಕ್ತೀನಲ್ವಾ? ಹಾಗೇನ ಆಗಲ್ಲ ಬುಜ್ಜಿ, ಬಾ, ನೀನ್ ಆ ಕಡೆ ಇಡಿ, ನಾನು ಈ ಕಡೆ ಹಿಡಿತೀನಿ, ಇಬ್ರು ಸೇರಿ ಇದನ್ನ ಇಟ್ಬಿಡ್ಬೋದು. ಬುಜ್ಜಿ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಆವಾಗ್ಲೇ ಬನ್ನಗಿಳಿ ಅಲ್ಲಿಗೆ ಬಂದ. ಬನ್ನನ ನೋಡಿದಾಗ ಬುಜ್ಜಿ ಗುಬ್ಬಚ್ಚಿಗೆ ಒಂದೊಳ್ಳೆ ಆಲೋಚನೆನೂ ಬಂತು. ಅತ್ತೆ, ಈ ಕೆಲ್ಸ ನಾವ್ಯಾಕ್ ಮಾಡ್ಬೇಕು? ನಮ್ಮೂರಿನ ಬಾಹುಬಲಿ ಬನ್ನು ಬಂದಿದ್ದಾನೆ ನೋಡಿ, ಅವನಿಗೆ ಈ ಕೆಲ್ಸ ಎಲ್ಲ ತುಂಬಾನೇ ಸುಲಭ. ಒಂದು ಚಿಟಿಕೆ ಹಾಕೋಷ್ಟಲ್ಲಿ ಗಾಡಿಲಿ ಇಟ್ಬಿಡ್ತಾನೆ. ಬನ್ನು, ಆ ಮೂಟೆನ ತೆಗ್ದಿಡು. ಆವಾಗ ಬನ್ನು ಆ ಮೂಟೆನ ನೋಡಿ, ಏನೋ ಇಷ್ಟು ದೊಡ್ಡ ಮೂಟೆನ ನಾನ್ ತೆಗ್ದಿಡ್ಬೇಕಾ? ಅಯ್ಯೋ, ಅದು ತುಂಬಾನೇ ಕಷ್ಟ ಹಾಗಂತ ಬನ್ನು ಹೇಳಿದಾಗ ಬುಜ್ಜಿ ಬನ್ನು ಕಿವಿಯಲ್ಲಿ ಅವನಿಗೆ ಮಾತ್ರ ಕೇಳಿಸೋ ತರ ಬೇರೆ ಯಾರಿಗೂ ಕೇಳಿಸ್ಬಾರ್ದು ಅನ್ನೋ ತರ ಹೇಳಿದ್ಲು. ಇಲ್ ನೋಡೋ ಬನ್ನು, ಇವಾಗ ಆ ಮೂಟೆನ ತೆಗ್ದು ನೀನು ಗಾಡಿಯಲ್ಲಿ ಇಟ್ಟಿಲ್ಲ, ಆಮೇಲೆ ನಿನ್ನ ಲವ್ ಮ್ಯಾಟರ್, ಅದೇ ಆ ಪಿಂಕಿ ಪಾರಿವಾಳಕ್ಕೆ ದಿನ ಹೋಗಿ ರೋಸ್ ಕೊಡ್ತಾ ಇದೆಯಲ್ವಾ, ಆ ವಿಷಯನ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಡ್ತೀನಿ ನೋಡ್ಕೊ ಹಾಗಂತ ಹೇಳಿದ್ಲು ಬುಜ್ಜಿ. ಆವಾಗ ಬನ್ನು ಹೆದ್ರಿ ಬುಜ್ಜಿ ಹತ್ರ ಈ ರೀತಿ ಹೇಳ್ದ. ಬುಜ್ಜಿ ಬುಜ್ಜಿ, ಆ ಕೆಲ್ಸ ಮಾತ್ರ ಮಾಡ್ಬಿಡ್ಬೇಡ ಬುಜ್ಜಿ, ಇವಾಗೇನೋ ಆ ಮೂಟೆನ ತೆಗ್ದು ಗಾಡಿಲಿ ಇಡ್ಬೇಕಷ್ಟೇ ತಾನೆ ಹಾಗಂತ ಹೇಳಿ ಬನ್ನು ತಕ್ಷಣ ಆ ಮೂಟೆಯ ಹತ್ತಿರ ಹೋದ. ಆ ಮೂಟೆನ ಗಟ್ಟಿಯಾಗಿ ಹಿಡ್ಕೊಂಡ. ಜೈ ಬಾಹುಬಲಿ ಹಾಗಂತ ಹೇಳಿ ಅಲ್ಲಿಂದ ಆ ಮೂಟೆನ ಎತ್ತಿನ ಗಾಡಿಗೆ ಹಾಕ್ತ. ಅದನ್ನು ನೋಡಿದ ಚೋಟುಗಿಳಿ ಅಂತ ತುಂಬಾ ಆಶ್ಚರ್ಯಪಟ್ಲು. ಬನ್ನು, ನೀನ್ ಇಷ್ಟು ಬಲಶಾಲಿನಾ? ನನಗ್ ಗೊತ್ತೇ ಇರ್ಲಿಲ್ಲ. ಮತ್ತೆ ಏನ್ ಅನ್ಕೊಂಡಿದ್ದೀರಾ ಅತ್ತೆ ಬನ್ನು ಬಗ್ಗೆ? ಅವನು ತುಂಬಾ ಬಲಶಾಲಿ. ಅವನನ್ನ ಸ್ವಲ್ಪ ಪ್ರೋತ್ಸಾಹಿಸಿದ್ರೆ ಸಾಕು, ಅವನ್ ಯಾವ ಕೆಲ್ಸ ಬೇಕಾದ್ರೂ ಮಾಡ್ತಾನೆ. ಸರ್, ನಿಮ್ ಕೆಲ್ಸ ಮುಗೀತಾ? ಇವಾಗ ನಾನು ಮನೆಗೆ ಹೋಗ್ಬೋದಾ ಹಾಗಂತ ಅನ್ಕೊಂಡು ಬುಜ್ಜಿ ಇನ್ನೊಂದು ಕೆಲ್ಸದಿಂದ ತಪ್ಪಿಸ್ಕೊಂಡಾಯ್ತು ಅಂತ ತುಂಬಾನು ಸಂತೋಷದಿಂದ ಅಲ್ಲಿಂದ ಅವಳು ಅವಳ ಮನೆಗೆ ವಾಪಸ್ ಬಂದ್ಲು. ಆವಾಗ ಕೋಪದಿಂದ ಟುನಿಗುಬ್ಬಚ್ಚಿ ನಿಂತ್ಕೊಂಡಿದ್ಲು. ಅದನ್ನ ನೋಡಿದ ಬುಜ್ಜಿಗೆ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಅಯ್ಯೋ, ಅಮ್ಮನ ಹತ್ರ ಟೀ ಹಾಕಕ್ ಹೇಳ್ಬಿಟ್ಟು ನಾನು ನನ್ ಪಾಡಿಗೆ ಆಟಾಡಕ್ ಹೋಗ್ಬಿಟ್ನಾ? ಇವಾಗ ಏನ್ ಹೇಳ್ತಾರೋ ಏನೋ ಹಾಗಂತ ಅನ್ಕೊಂಡಿದ್ದಾಗ ಟುನಿ ಬುಜ್ಜಿ ಹತ್ರ ಈ ರೀತಿ ಹೇಳಿದ್ಲು. ಬನ್ನಿ ಮೇಡಮ್, ಬನ್ನಿ, ಎಲ್ಲ ಹೊರಗಡೆ ಕೆಲ್ಸ ಎಲ್ಲ ಮುಗ್ದೋಯ್ತಾ? ನಿಮಗೋಸ್ಕರ ಟೀ ಹಾಕಿಟ್ಟಿದ್ದೀನಿ, ಬಂದು ಆ ಟೀನ ಕುಡಿಯೋದು ಹಾಗಂತ ಹೇಳಿದ್ಲು. ಅಮ್ಮ, ಅದು 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 ಏನು ಅಂದ್ರ ಅಮ್ಮ? ಆವಾಗ ಟೋನಿ, ಸಾಕು ಬುಜ್ಜಿ ಸಾಕು, ನೀನ್ ಮಾತಾಡದೆಲ್ಲಾನು ಸಾಕು. ನೀನ್ ಚೆನ್ನಾಗಿ ಮಾತಾಡ್ತೀಯ, ನೀನು ಬುದ್ಧಿವಂತೇನೆ, ಇಲ್ಲ ಅಂತಿಲ್ಲ. ನಿನ್ನಷ್ಟು ಬುದ್ಧಿವಂತಿಕೆ ನನಗಿಲ್ಲ. ಏನಾದ್ರೂ ಮಾಯ ಮಾತು ಮಾತಾಡಿ ನನ್ನನ್ನ ಮೋಸ ಮಾಡದೆ ನಿನ್ ಕೆಲ್ಸ ಆಗ್ಬಿಡ್ತಲ್ಲ. ಯಾವತ್ತಾದ್ರೂ ಒಂದಿನ ಅಮ್ಮ ಪಾಪ ಅಂತ ಹೇಳಿ ನನಗೋಸ್ಕರ ಮನೆ ಕೆಲ್ಸ ಏನಾದ್ರೂ ಮಾಡಿದೀಯ ನೀನು? ನಾನ್ ಮಾತ್ರ ಯಾವಾಗ್ಲೂ ಕಷ್ಟಪಡ್ತಾನೆ ಇರ್ಬೇಕಾ?
ಹಾಗಂತ ಹೇಳಿದ್ಲು ಟುನಿ. ಅದನ್ನ ಕೇಳಿ ಬುಜ್ಜಿಗೆ ಬೇಜಾರಾಯ್ತು. ಅಮ್ಮ, ಬೇಜಾರ್ ಮಾಡ್ಕೊಳ್ಬೇಡಮ್ಮ, ಇನ್ ಮುಂದೆ ನೀನ್ ಏನ್ ಕೆಲ್ಸ ಕೊಟ್ರು ಮಾಡ್ತೀನಮ್ಮ ಹಾಗಂತ ಹೇಳಿದ್ಲು. ಅದನ್ನ ಕೇಳಿ ಟುನಿ ತುಂಬಾನು ಸಂತೋಷದಿಂದ, ಹಾಗಾದ್ರೆ ಬುಜ್ಜಿ ಹೋಗಿ ಟೀ ಹಾಕೊಂಡ್ಬರ್ತೀಯಾ? ನಿನ್ನ ಬೈದಿದ್ದಲ್ಲಿ ನನಗೆ ತಲೆನೋವೇ ಬಂದ್ಬಿಡ್ತು ಹಾಗಂತ ಹೇಳಿದ್ಲು. ಬುಜ್ಜಿ ಮನ್ಸಲ್ಲಿ, ಏನಿದು, ಕೆಲ್ಸ ಮಾಡ್ತೀನಿ ಅಂತ ಹೇಳಿ ತಕ್ಷಣ ಕೆಲ್ಸ ಕೊಡ್ತಾ ಇದ್ದಾರೆ. ಅಮ್ಮನ ಬೈಗಳದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾನೊಂದ್ ಮಾತು ಹೇಳ್ದೆ. ಸರಿ, ಇವಾಗ ಟೀ ಹಾಕೊಂಡ್ ಬರಕ್ಕಾಗಲ್ಲ ಅಂದ್ರೆ ಪುನಃ ಬೈಲಿಕ್ ಶುರು ಮಾಡ್ತಾರೆ. ಒಂದೇ ಒಂದು ಟೀ ತಾನೆ, ಹಾಕೊಂಡ್ ಬಂದ್ ಕೊಡ್ತೀನಿ. ಏನಿದ್ರು ಪಾಪ ನಮ್ಮ ಅಮ್ಮ ಅಲ್ವಾ ಹಾಗಂತ ಅನ್ಕೊಂಡು ಬುಜ್ಜಿ ಹೋಗಿ ಟೀ ಹಾಕ್ತಾ ಇದ್ಲು. ಹೀಗಿರುವಾಗ ಈ ಕಡೆ ಟೋನಿ ಮನ್ಸಲ್ಲಿ, ನಾಟಕ ಮಾಡಿ ಮಾಡಿ ನನ್ನನ್ನೇ ಮೋಸ ಮಾಡ್ತೀಯ ನೀನು. ಇವತ್ತಿಂದ ಇದೇ ರೀತಿ ಸೆಂಟಿಮೆಂಟ್ ಆಗಿ ಮಾತಾಡಿ ನಿನ್ನ ಹತ್ರನೇ ಮನೆ ಕೆಲಸ ಎಲ್ಲ ಮಾಡಿಸ್ಕೊಳ್ತೀನಿ. ನಿನಗೆ ತಾಯಿ ಕಣೆ ನಾನು ಹಾಗಂತ ಅನ್ಕೊಂಡು ಟುನಿಗು ಬಚ್ಚಿ ಜೋರಾಗಿ ನಗಾಡ್ತಾ ಇದ್ಲು. ಪಾಪ ಬುಜ್ಜಿ ಮನೆ ಕೆಲಸ ಎಲ್ಲಾನು ಮಾಡ್ಕೊಳ್ತಾ ಇದ್ಲು.